ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 5ನೇ ತರಗತಿಯ ಸಿರಿ ಕನ್ನಡದ ಪಾಠ ಮಲ್ಲಜ್ಜಿಯ ಮಳಿಗೆ. ಈ ಪಾಠದ ಒಂದು ನೋಟ್ಸ್ ಪ್ರಶ್ನೋತ್ತರಗಳನ್ನು ನಾವು ಕಲಿಯೋಣ. ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೃಜನ್ ಯಾರಿಗೆ ಪತ್ರವನ್ನು ಬರೆದನು? ಸೃಜನ್ ಲೆಟರ್ನ ಯಾರಿಗೆ ಬರೆದ? ಸೃಜನ್ ತನ್ನ ತಂಗಿ ಸೌಜನ್ಯಳಿಗೆ ಪತ್ರ ಬರೆದನು. ಸೃಜನ್ ತನ್ನ ತಂಗಿ ಸೌಜನ್ಯಳಿಗೆ ಲೆಟರನ್ನು ಬರೀತಾನೆ. ಯಾರಿಗೆ ಮಿಠಾಯಿ ಎಂದರೆ ಇಷ್ಟ? ಸ್ವೀಟ್ಸ್ ಅಂದರೆ ಯಾರಿಗೆ ಇಷ್ಟ? ಮಿಠಾಯಿ ಎಂದರೆ ಮಕ್ಕಳಿಗೆ ಬಲು ಇಷ್ಟ. ಮಕ್ಕಳಿಗೆ ಮಿಠಾಯಿ ಎಂದರೆ ಬಲು ಇಷ್ಟ. ಚಿಲ್ಡ್ರನ್ಸ್ಗೆ ಮಿಠಾಯಿ ಅಂದರೆ ತುಂಬ ಇಷ್ಟ. ಮೂರನೇದು, ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ? ಮಲ್ಲಜ್ಜಿ ಎಲ್ಲರೊಂದಿಗೆ ಯಾವ ರೀತಿಯಾಗಿ ಅವಳು ಮಾತಾಡ್ತಾಳೆ? ಹೌ ಶಿ ವಿಲ್ ಟ್ರೀಟ್ ದೆಮ್. ಮಲ್ಲಜ್ಜಿ ಎಲ್ಲರೊಂದಿಗೆ ನಗು ನಗುತ್ತಾ ಪ್ರೀತಿಯಿಂದ ಸಮಾಧಾನದಿಂದ ಮಾತನಾಡುತ್ತಾಳೆ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಮಲ್ಲಜ್ಜಿ ವಕೀಲರ ಥರ ಅಡ್ವೈಸ್ ಕೊಡ್ತಾ ಇರ್ತಾಳೆ ಎಲ್ಲರಿಗೆ. ಸೊ ಅದಕ್ಕೆ ಅವಳ ಒಂದು ಕೋರ್ಟಿನಲ್ಲಿ ಫೀಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಶುಲ್ಕವೇ ಇರುವುದಿಲ್ಲ. ಅವಳು ಯಾವುದೇ ರೀತಿಯಾದ ಫೀಸನ್ನು ಅವಳು ತಗೊಳ್ಳೋದಿಲ್ಲ. ಫ್ರೀಯಾಗಿ ಅವರಿಗೆ ಅವರ ಒಂದು ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಾಳೆ, ಸೊಲ್ಯೂಷನ್ನ ಕೊಡ್ತಾಳೆ. ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಯಾವ ಲೋಕದಂತೆ ತೋರಿದೆ? ಮಲ್ಲಜ್ಜಿಯ ಒಂದು ಅಂಗಡಿ ಇದೆ ಅಲ್ವಾ, ಚಿಕ್ಕದಾದ ಒಂದು ಶಾಪ್ ಇದೆ ಅಲ್ವಾ, ಆ ಒಂದು ಶಾಪ್ ಅಜ್ಜಿಗೆ ಯಾವ ಥರ ಕಾಣಿಸುತ್ತೆ ಎಲ್ಲರಿಗೆ ಅಂದರೆ, ಸೃಜನ್ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕವಿದ್ದಂತೆ ತೋರುತ್ತದೆ. ಅವಳ ಒಂದು ಏನಿದೆ ಅದು ಜಾದೂ ಮ್ಯಾಜಿಕ್ ವರ್ಲ್ಡ್ ಥರ ಕಾಣಿಸ್ತಾ ಇದೆ. ಜಾದೂ ಲೋಕ ಥರ ಅದು ಎಲ್ಲರಿಗೆ ಕಾಣಿಸ್ತಾ ಇದೆ. 2-3 ವಾಕ್ಯದಲ್ಲಿ ಉತ್ತರಿಸಿ. ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು ಯಾವುವು? ಮಲ್ಲಜ್ಜಿಯ ಒಂದು ಚಿಕ್ಕದಾದ ಒಂದು ಶಾಪ್ ಇರುತ್ತೆ. ಆ ಒಂದು ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಅಂದರೆ, ಮಲ್ಲಜ್ಜಿಯ ಮಳಿಗೆಯಲ್ಲಿ ಎಲ್ಲವೂ ದೊರೆಯುತ್ತದೆ, ಎಲ್ಲ ಸಿಗುತ್ತೆ. ಕಡಲೆಪುರಿ, ಕೊಬ್ಬರಿ ಮಿಠಾಯಿ, ತಿಂಡಿ ತಿನಿಸು, ಎಲೆ ಅಡಿಕೆ, ಸಕ್ಕರೆ, ಚಹಾ ಪುಡಿ, ಕರ್ಪೂರ, ಊದುಕಡ್ಡಿ, ಬೀಗರಿಗೆ ಬಿಸ್ಕೆಟು, ಖಾರ, ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್, ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್, ಪೆಪ್ಪರ್ಮೆಂಟ್, ಹೀಗೆ ಹಲವಾರು ವಸ್ತುಗಳು ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರಕ್ತಾ ಇದ್ದವು. ಯಾವುದೇ ಒಂದು ಇಲ್ಲ ಅಂತ ಅನ್ನೋಂಗಿಲ್ಲ, ಎಲ್ಲ ಸಹ ಅವಳ ಒಂದು ಅಂಗಡಿಯಲ್ಲಿ ಅದು ಸಿಗ್ತಾ ಇತ್ತು. ಮಲ್ಲಜ್ಜಿಯ ನ್ಯಾಯಾಲಯದ ಕುರಿತು ವಿವರಿಸಿರಿ. ಮಲ್ಲಜ್ಜಿಯ ಮಳಿಗೆ ಒಂದು ಕೋರ್ಟ್ ಥರ, ಅದರ ಬಗ್ಗೆ ಒಂದು ವಿವರಣೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮಲ್ಲಜ್ಜಿಯ ಮಳಿಗೆಯಲ್ಲಿ ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿ ಬಿಡುತ್ತಾಳೆ. ಮಲ್ಲಜ್ಜಿ ತನ್ನ ಮಳಿಗೆಯಲ್ಲಿ ಜನರು ಸಮಸ್ಯೆಗಳಿಂದ ಬರ್ತಾ ಇದ್ದರೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೊಲ್ಯೂಷನ್ನ ಕೊಡ್ತಾ ಇದ್ಲು. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರು ಮಾಡಿ ಬಿಡುತ್ತಾಳೆ. ಅದು ಚಿಕ್ಕ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ, ಎಲ್ಲರ ಒಂದು ದೂರುಗಳ ಏನು ಮಾಡ್ತಾಯಿದ್ಲು, ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತಾಯಿದ್ಲು. ಬರೀ ದೊಡ್ಡವರಲ್ಲ, ಚಿಕ್ಕವರು ಸಹ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರ ಸಾಕ್ಷಿಗಳು ಬೇಕಿಲ್ಲ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವುದೇ ಪ್ರೂಫ್ ಬೇಕಾಗಿಲ್ಲ. ಓಕೆ. ಎಷ್ಟು ಬಾರಿ ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ ಅಂದರೆ, ಎಷ್ಟೋ ಬಾರಿ ನಾವು ದೊಡ್ಡ ದೊಡ್ಡ ಕೋರ್ಟ್ಗಳಿಗೆ ಹೋದರೂ ಸಹ ನಾವು ಒಂದು ಪ್ರಾಬ್ಲಮ್ನ ಸಾಲ್ವ್ ಆಗೋದಿಲ್ಲ, ಅಲ್ಲಿ ನ್ಯಾಯ ಸಿಗೋದಿಲ್ಲ. ವಕೀಲರ ಫೀಸು ಯಾವುದೂ ಇಲ್ಲ. ಇಲ್ಲಿ ಯಾವುದೇ ರೀತಿಯ ಅಡ್ವೊಕೇಟ್ಗೆ ದುಡ್ಡು ಕೊಡೋ ಹಾಗಿಲ್ಲ, ಲಾಯರ್ಗೆ. ಮಲ್ಲಜ್ಜಿಯ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ. ಮಲ್ಲಜ್ಜಿ ಕೊಡೋ ಒಂದು ಡಿಸಿಷನ್ ಏನಿದೆ, ತೀರ್ಪು, ಅದು ಯಾವ ನ್ಯಾಯಾಲಯಕ್ಕೂ ಇದು ಕಮ್ಮಿ ಇಲ್ಲ. ಅಂದರೆ ಶಿ ವಿಲ್ ಗಿವ್ ಪ್ರಾಪರ್ ಜಡ್ಜ್ಮೆಂಟ್. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯವಿದ್ದಂತೆ. ಜನತಾ ನ್ಯಾಯಾಲಯ ಅಂದರೆ ನಮ್ಮ ಹಳ್ಳಿಗಳಲ್ಲಿ ಒಂದು ನ್ಯಾಯಾಲಯ ಇರುತ್ತಲ್ವ, ಅದು ಜನತಾ ನ್ಯಾಯಾಲಯ ಇರೋ ಥರ. 3ನೇದು, ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕವೆನಿಸಿದ್ದು ಏಕೆ? ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕ, ಒಂದು ಮ್ಯಾಜಿಕ್ ವರ್ಲ್ಡ್ ಥರ ಅನ್ನಿಸ್ತು, ಯಾಕೆ? ಮಲ್ಲಜ್ಜಿಯ ಮಳಿಗೆ ಸದಾ ತೆರೆದೇ ಇರುತ್ತದೆ. ಮಲ್ಲಜ್ಜಿಯ ಮಳಿಗೆ ಯಾವಾಗಲೂ ತೆರೆದೇ ಇರುತ್ತೆ. ಇವಳು ಯಾವಾಗಲೂ ಅಂಗಡಿಯಲ್ಲೇ ಇರುತ್ತಾಳೆ. ಅವಳು ಯಾವಾಗಲೂ ಎಲ್ಲಿರ್ತಾಳೆ? ಅಂಗಡಿಯಲ್ಲೇ ಇರ್ತಾಳೆ. ಹೊಸ ಬಗೆಯ ಮಿಠಾಯಿ, ಚಾಕ್ಲೇಟ್ ಸಹ ಸಿಗುತ್ತದೆ. ಅಂದರೆ ಮಾರ್ಕೆಟ್ಗೆ ಆಗತಾನೆ ಬಂದಿರುವ ಹೊಸ ಮಿಠಾಯಿಗಳು ಸಹ ಸಿಗ್ತಾ ಇರುತ್ತೆ. ಇವಳು ಯಾವಾಗ ವ್ಯಾಪಾರ ಮಾಡುತ್ತಾಳೆ?
ಯಾವಾಗ ವಸ್ತುಗಳನ್ನು ತರುತ್ತಾಳೆ ಇದು ಸೃಜನ್ಗೆ ಸೋಜಿಗವೆನಿಸುತ್ತದೆ. ಆದ್ದರಿಂದ ಅವನಿಗೆ ಇದೊಂದು ಜಾದು ಲೋಕವಿದ್ದಂತೆ ಎನಿಸುತ್ತದೆ. ಮಾರ್ಕೆಟ್ಗೆ ಬಂದಿರೋ ವಸ್ತುಗಳು ಇವಳ ಅಂಗಡಿಗೆ ಬಂದ್ಬಿಡುತ್ತೆ. ಸೊ ಅದು ಹೇಳ್ತಾ ಇರೋದು ಏನಂದರೆ, ಇವಳು ಯಾವಾಗ ಹೋಗಿ ಮಲ್ಲಜ್ಜಿ ಆ ಒಂದು ಮಾರ್ಕೆಟಿಂದ ಐಟಮ್ ತಂದು ಇಲ್ಲಿ ಮಾರ್ತಾಳೆ, ಯಾಕಂದರೆ ಯಾವಾಗಲೂ ಅವಳು ಅಂಗಡಿಯಲ್ಲೇ ಕೂತಿರ್ತಾಳೆ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದಾನೆ. ನಂತರ 4ನೇದು ಮೂರನೇದು ಬಿಟ್ಟ ಸ್ಥಳ. ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ. ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿಬಿಡುತ್ತಾಳೆ. ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ. ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದೂ ಲೋಕವಿದ್ದಂತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಹಾಗೂ ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮಗೆ ಎಲ್ಲ ಥರದ ನೋಟ್ಸ್ ಮತ್ತು ಎಕ್ಸ್ಪ್ಲನೇಷನ್ ಈ ಒಂದು ಚಾನಲಲ್ಲಿ ಸಿಗುತ್ತೆ. ಸಿರಿಗನ್ನಡ, ತಿಳಿಗನ್ನಡ, ಕಲಿ ಕನ್ನಡ ಯಾವುದೇ ರೀತಿಯಾದ ಒಂದು ಕನ್ನಡದಲ್ಲಿ.